ಏನೇ ತಿಪ್ಪರ್ಲಾಗ ಹಾಕಿದ್ರು ಅದೆಷ್ಟೇ ಸರ್ಕಸ್ ಮಾಡಿದ್ರು ರಾಜಧಾನಿ ರಸ್ತೆಗಳು ಮಾತ್ರ ಗುಂಡಿಗಳಿಂದ ಮುಕ್ತವಾಗ್ತಿಲ್ಲ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತ ಬರೀ ಘೋಷಣೆಗಷ್ಟೇ ಸೀಮಿತವಾಗ್ಬಿಟ್ಟಿದೆ. ರಸ್ತೆಗಳು ವಾಹನ ಸವಾರರಿಗೆ ನರಕ ದರ್ಶನ ಮಾಡಿಸ್ತಿವೆ. ನೋಡಿ ನೋಡಿ ಹೆಂಗಿವೆ ಈ ರಸ್ತೆಗಳು. ವಾಹನ ಸವಾರರದ್ದು ಅದೇನ್ ಕರ್ಮಾನೋ. ಕುಲುಕುತ್ತಾ ಕುಣಿಸ್ತಾ ಓಡಾಡದೆ ಬೇರೆ ಆಪ್ಷನ್ನೇ ಇಲ್ಲ. ಆರ್ಆರ್ ನಗರದ ಅರುಣಾಚಲಂ ಏರಿಯಾದ ರಸ್ತೆಯಲ್ಲಿನ ಗುಂಡಿಗಳು ವಾಹನ ಸವಾರರ ಜೀವ ಹಿಂಡ್ತಿವೆ. ಬೆಂಗಳೂರಿನ ಸಾಕಷ್ಟು ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿತ್ತು. ಆದರೆ ಎಷ್ಟರ ಮಟ್ಟಿಗೆ ರಸ್ತೆಗಳು ಸುಧಾರಿಸಿದೆ ಅನ್ನೋದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದೆ. ಸದ್ಯ ನೀವು ಗಮನಿಸ್ತಿರುವಂಥ ರಸ್ತೆ ಏನಿದೆ ಇದು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಒಂದು ಮುಖ್ಯ ರಸ್ತೆ. ಅಂದರೆ ಇಲ್ಲಿಂದ ವಡ್ರಪಾಳ್ಯ ಸೇರಿದಂತೆ ಉತ್ರಳ್ಳಿ ಆ ಕಡೆಗೆ ಸಾಗುವಂಥ ರಸ್ತೆ. ಈ ಒಂದು ರಸ್ತೆಯ ಸ್ಥಿತಿಯನ್ನು ನೀವು ಗಮನಿಸ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ಗುಂಡಿ ಬಿದ್ದು ಹಾಳಾಗಿದೆ ಅಂತ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತಾ ಇರುತ್ತೆ. ಬಿಬಿಎಂಪಿ ಅಧಿಕಾರಿಗಳು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತ ಕಾರ್ಯಕ್ರಮ ಮಾಡಿ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಆರ್ಆರ್ ನಗರದಿಂದ ಉತ್ತರಹಳ್ಳಿ ಸಂಪರ್ಕಿಸುವ ಈ ರಸ್ತೆ ಅಧ್ವಾನ ಎದ್ದಿದೆ. ಹಂಪ್ಸ್ ಬಳಿಯೇ ಗುಂಡಿಗಳು ಬಿದ್ದಿದ್ದು ಅಪಘಾತಕ್ಕೆ ಕಾರಣವಾಗಿದೆ. ಬಿಬಿಎಂಪಿ ಮಾತ್ರ ಗುಂಡಿಗಳಿಗೂ ತನಗೂ ಸಂಬಂಧವಿಲ್ಲದಂತಿದೆ. ಅಯ್ಯೋ, ರೋಡ್ ಅಂತೂ ತುಂಬಾ ಹಾಳಾಗೋಗಿದೆ. ಓಡ್ಸಕ್ ಆಯ್ತಾ ಇಲ್ಲ. ಆದ್ರೂ ಓಡಿಸ್ತೆ ಮನೇಲಿ ಕೂತ್ಕೊಂಡ್ರು ಜೀವನ ನಡೆಯಲ್ಲ. ಯಾರು ನಮ್ಮ ಮಾತು ಕೇಳೋರು ಯಾರೂ ಇಲ್ಲ. ನಾವು ಹೇಳಕ್ಕೂ ಆಗಲ್ಲ. ನಮ್ಮ ಬೆಂಗಳೂರು ಪರಿಸ್ಥಿತಿ ಗುಂಡಿಗಳು ಬಿದ್ದಿರೋದ್ರಿಂದ ಏನು ಮಾಡೋದು. ನಾವು ಅರ್ಜೆಂಟ್ ಬರ್ತಾ ಇರ್ತೀವಿ. ಈ ಕಾರ್ನವ್ರು ಹೋಗ್ತಾ ಇರ್ತಾರೆ, ಸಡನ್ ಬ್ರೇಕ್ ಹಾಕ್ತಾರೆ. ನಾವು ನಿಲ್ಸಕ್ಕಾಗಲ್ಲ. ಗುಂಡಿಲಿ ಆರಿಸ್ತೀವಿ, ಬೀಳ್ತೀವಿ, ಕೈಕಾಲು ಮುರ್ಕೊಂತೀವಿ. ರಸ್ತೆ ನಿರ್ಮಾಣದ ಗುಣಮಟ್ಟ ಪರೀಕ್ಷೆಗೆಂದೇ ಮೊನ್ನೆ ಡಿಸಿಎಂ ಡಿಕೆಶಿ ಸಂಚಾರಿ ಪ್ರಯೋಗಾಲಯ ವಾಹನಗಳಿಗೆ ಚಾಲನೆ ಕೊಟ್ಟಿದ್ರು. ಆದ್ರೆ ಅವುಗಳೆಲ್ಲ ಅದೆಲ್ಲಿವೆಯೋ ಗೊತ್ತಿಲ್ಲ. ವಾಹನ ಸವಾರರಿಗೆ ಮಾತ್ರ ಗುಂಡಿಯುಕ್ತ ರಸ್ತೆಗಳಿಂದ ನರಕ ತಪ್ಪಿಲ್ಲ. ಶಾಂತಮೂರ್ತಿ, TV9 ಬೆಂಗಳೂರು.